ಖಾತಾದಿಂದ ಎ ಖಾತಾ ಮಾಡಿಸಿಕೊಳ್ಳಲು ಯಾವ ಡಾಕ್ಯುಮೆಂಟ್ ಬೇಕು? ವೀಕ್ಷಕರೇ, ಬೆಂಗಳೂರಿನಲ್ಲಿ ಬಿ ಖಾತಾ ಸೈಟ್ ಅಥವಾ ಫ್ಲ್ಯಾಟ್ ಇದೆಯಾ? ಹಾಗಿದ್ರೆ ನಿಮಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. ಇಷ್ಟು ವರ್ಷಗಳಿಂದ ಬಿ ಖಾತಾ ಪ್ರಾಪರ್ಟಿ ಮಾಲೀಕರು ಎದುರಿಸ್ತಾ ಇದ್ದ ಸಮಸ್ಯೆಗೆ ಈಗ ಕರ್ನಾಟಕ ಸರ್ಕಾರ ದೊಡ್ಡ ಪರಿಹಾರವನ್ನು ಕೊಡಲು ಮುಂದಾಗಿದೆ. ಇದೀಗ ಸರ್ಕಾರ ಆನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಮೂಲಕ ಬಿ ಖಾತಾವನ್ನು ಎ ಖಾತಾ ಆಗಿ ಕನ್ವರ್ಟ್ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಈ ಅರ್ಹತೆ ಯಾರಿಗೆ ಇದೆ? ಯಾವ ದಾಖಲೆಗಳು ಬೇಕು? ಎಷ್ಟು ಶುಲ್ಕ ಕೊಡಬೇಕಾಗುತ್ತೆ? ಆನ್ಲೈನ್ನಲ್ಲಿ ಅರ್ಜಿ ಹಾಕ್ಬೋದಾ? ರೆವೆನ್ಯೂ ಸೈಟ್ನ ಮಾಲೀಕರಿಗೂ ಇದರಿಂದ ಲಾಭ ಸಿಗುತ್ತಾ? ಫ್ಲ್ಯಾಟ್ ಮಾಲೀಕರು ಏನು ಮಾಡಬೇಕು? ಇದೆಲ್ಲ ವಿವರಗಳನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ಬಿ ಖಾತಾ ಅಂದರೆ ಏನು ಅದನ್ನು ತಿಳಿಯೋಣ. ನೋಡಿ, BBMP ಅಡಿಯಲ್ಲಿ ಮುಖ್ಯವಾಗಿ ಎರಡು ರೀತಿಯ ಖಾತೆಗಳು ಬರುತ್ತೆ. ಒಂದು ಎ ಖಾತಾ, ಇನ್ನೊಂದು ಬಿ ಖಾತಾ. ಎ ಖಾತಾ ಪ್ರಾಪರ್ಟಿ ಅಂತಂದರೆ ಕಾನೂನಾತ್ಮಕವಾಗಿ ಮಾನ್ಯತೆ ಪಡೆದಿರುವಂಥದ್ದು. ಆದರೆ ಬಿ ಖಾತಾ ಪ್ರಾಪರ್ಟಿ ಅಂತಂದರೆ ಲೇಔಟ್ ಅಪ್ರೂವಲ್ ಸಮಸ್ಯೆ ಇರಬಹುದು, DC ಕನ್ವರ್ಷನ್ ಬಾಕಿ ಇರ್ಬೋದು, ಕಟ್ಟಿದ ಡಿವಿಯೇಷನ್ ಇರಬಹುದು, ರೆವೆನ್ಯೂ ಲೇಔಟ್ ಆಗಿರ್ಬೋದು. ಇಂಥ ಪ್ರಾಪರ್ಟಿ ಮಾಲೀಕರು ಪ್ರತಿ ವರ್ಷ ತೆರಿಗೆ ಪಾವತಿ ಮಾಡ್ತಾ ಇದ್ರು ಕೂಡ ಸಂಪೂರ್ಣ ಲೀಗಲ್ ಸ್ಟೇಟಸ್ ಅವರಿಗೆ ಸಿಕ್ಕಿರಲ್ಲ. ಈಗ ಬಿ ಖಾತಾ ಮಾಲೀಕರ ಸಮಸ್ಯೆಗಳು ಏನು ಅಂತ ತಿಳಿದಿದ್ರೆ, ಇಷ್ಟು ವರ್ಷಗಳಿಂದ ಬಿ ಖಾತಾ ಪ್ರಾಪರ್ಟಿ ಮಾಲೀಕರಿಗೆ ಬ್ಯಾಂಕ್ ಲೋನ್ ಸಿಗಲ್ಲ, ಕಟ್ಟಡದ ಮಾನ್ಯತೆ ಸಮಸ್ಯೆ ಆಗುತ್ತೆ, ರಿಜಿಸ್ಟ್ರೇಷನ್ ವೇಳೆ ಸಮಸ್ಯೆ ಆಗುತ್ತೆ, ಲೀಗಲ್ ಕ್ಲಾರಿಟಿ ಇರಲ್ಲ. ಇಂಥ ಹಲವಾರು ಸಮಸ್ಯೆಗಳು ಅವರಿಗೆ ಕಾಡ್ತಾ ಇರುತ್ತೆ. ಆದರೆ ಈಗ ಸರ್ಕಾರ ಏನು ಹೊಸ ಅಪ್ಡೇಟ್ ಮಾಡಿದೆ ಅಂದರೆ ಅದನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಸರ್ಕಾರ ಈಗ ಆನ್ ಟೈಮ್ ಸೆಟಲ್ಮೆಂಟನ್ನು ಅನೌನ್ಸ್ಮೆಂಟ್ ಮಾಡಿದೆ. ಈ ಸ್ಕೀಮ್ ಅಡಿಯಲ್ಲಿ ಅರ್ಹ ಬಿ ಖಾತಾ ಪ್ರಾಪರ್ಟಿಗಳನ್ನು ಎ ಖಾತಾಗೆ ಕನ್ವರ್ಟ್ ಮಾಡ್ಕೊಳ್ಬಹುದು. ಮುಖ್ಯ ವಿಷಯ ಏನಪ್ಪ ಅಂತಂದರೆ, ಹಿಂದೆಲ್ಲ ಬೆಟರ್ಮೆಂಟ್ ಶುಲ್ಕವು 5% ಇತ್ತು. ಈಗ 100 ದಿನಗಳ ಒಳಗೆ ಅರ್ಜಿ ಸಲ್ಲಿಸಿದರೆ ಕೇವಲ 2% ಶುಲ್ಕ ಪಾವತಿಸಿದ್ರೆ ಸಾಕಾಗುತ್ತೆ. ಇದು ಬೆಂಗಳೂರಿನ ಲಕ್ಷಾಂತರ ಪ್ರಾಪರ್ಟಿ ಮಾಲೀಕರಿಗೆ ದೊಡ್ಡ ರಿಲೀಫ್ ಆಗಿದೆ, ದೊಡ್ಡ ಗುಡ್ ನ್ಯೂಸ್ ಆಗಿದೆ. ಸುಮಾರು 7 ಲಕ್ಷ ಪ್ರಾಪರ್ಟಿಗಳಿಗೆ ಈ ಸ್ಕೀಮ್ ಪ್ರಯೋಜನ ಆಗ್ಬೋದು ಅಂತ ಕರ್ನಾಟಕ ಸರ್ಕಾರವೇ ಹೇಳಿದೆ. ಈಗ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನುವಂಥದ್ದು. ಸೇಲ್ ಡೀಡ್ ಅಥವಾ ಟೈಟಲ್ ಡೀಡ್ ಮೊದಲನೇದಾಗಬೇಕು. ನಂಬರ್ 1 ಸೇಲ್ ಡೀಡ್. ಪ್ರಾಪರ್ಟಿ ಮಾಲೀಕತ್ವ ಸಾಬೀತುಪಡಿಸಲಿಕ್ಕೆ ರಿಜಿಸ್ಟರ್ ಆಗಿರುವ ಸೇಲ್ ಡೀಡ್ ಕಡ್ಡಾಯ. ಒರಿಜಿನಲ್ ಮತ್ತು ಸ್ಕ್ಯಾನ್ ಕಾಪಿ ಎರಡನ್ನೂ ಇಟ್ಕೊಳ್ಳಿ. ಎರಡನೇದಾಗಿ ಆಧಾರ್ ಕಾರ್ಡ್. ಎಲ್ಲ ಪ್ರಾಪರ್ಟಿ ಮಾಲೀಕರು ಆಧಾರ್ಗೆ ಲಿಂಕ್ ಕೊಡಬೇಕಾಗುತ್ತೆ, KYC ಮಾಡಬೇಕಾಗುತ್ತೆ, OTP ವೆರಿಫಿಕೇಷನ್ ಕೂಡ ಬರುತ್ತೆ. ಮೂರನೇದಾಗಿ ಇತ್ತೀಚೆಗೆ ತೆರಿಗೆ ಪಾವತಿಸಿದಂತಹ ರಸೀದಿ ಬೇಕಾಗುತ್ತೆ. ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ತೆರಿಗೆಗಳನ್ನು ನೀವು ಕೊಟ್ಟಿರ್ಬೋದು, ಅದರ ಬಗ್ಗೆ ನಿಲ್ ಸ್ಟೇಟಸ್ ಇರುವಂಥದ್ದು ಉತ್ತಮ. ನಾಲ್ಕನೇದಾಗಿ ಬಿ ಖಾತಾ ಇ ಖಾತಾ ಕಾಪಿ ಬೇಕಾಗುತ್ತೆ. ಬಿ ಖಾತಾ ಅಥವಾ ಇ ಖಾತಾ ದಾಖಲೆ ಇದ್ದರೆ ಅಥವಾ EPID ಬೇಕಾಗುತ್ತೆ. ಐದನೇದಾಗಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಪ್ರಾಪರ್ಟಿ ಮೇಲೆ ಲೋನ್ ತಕರಾರಿದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚೆಕ್ ಮಾಡಲಿಕ್ಕೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇತ್ತೀಚಿನ AC ತೆಗೆದುಕೊಳ್ಳಿ. ಆರನೇದಾಗಿ ವಿದ್ಯುತ್ ಬಿಲ್, ವಾಟರ್ ಬಿಲ್, ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಇದು ಬೇಕಾಗುತ್ತೆ. ಇತ್ತೀಚಿನ ಯುಟಿಲಿಟಿ ಬಿಲ್ಗಳನ್ನು ಕೇಳ್ಬೋದು. ಏಳನೇದಾಗಿ ಬಿಲ್ಡಿಂಗ್ ಪ್ಲಾನ್, ಸೈಟ್ ಸ್ಕೆಚ್ ಬೇಕಾಗುತ್ತೆ. BBMP ಮಾನ್ಯತೆ ಪಡೆದ ಅಧಿಕೃತ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಮೂಲಕ ಮಾಡಿಸಿದ ಬಿಲ್ಡಿಂಗ್ ಸ್ಕೆಚ್ ಬೇಕಾಗುತ್ತೆ. ಎಂಟನೇದಾಗಿ ಪ್ರಾಪರ್ಟಿ ಫೋಟೋಸ್ ಬೇಕು. ಪ್ರಾಪರ್ಟಿ ಇತ್ತೀಚಿನ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂಬತ್ತನೇದಾಗಿ DC ಕನ್ವರ್ಷನ್ ಆರ್ಡರ್. ಇದು ಬಹಳ ಮುಖ್ಯ ದಾಖಲೆ. ಮೂಲವಾಗಿ ಕೃಷಿ ಭೂಮಿಯಾಗಿದ್ದರೆ DC ಕನ್ವರ್ಷನ್ ಆರ್ಡರ್ ಕಡ್ಡಾಯ ಬೇಕಾಗುತ್ತೆ. ಇದು ಇಲ್ಲ ಅಂತಂದರೆ ಅಪ್ಲಿಕೇಶನ್ ಹೋಲ್ಡ್ ಆಗುವ ಸಾಧ್ಯತೆ ಇರುತ್ತೆ, ಮೂವ್ ಆಗಲ್ಲ. ಅಪಾರ್ಟ್ಮೆಂಟ್ ಮಾಲೀಕರು ಗಮನಿಸಬೇಕಾದ ಸಂಗತಿ ಏನಪ್ಪ ಅಂತಂದರೆ, ಫ್ಲ್ಯಾಟ್ ಮಾಲೀಕರಿಗೂ ಒಂದು ವೇಳೆ ಬಹಳ ಮುಖ್ಯವಾದ ಅಪ್ಡೇಟ್ ಇದೆ. ಅಪಾರ್ಟ್ಮೆಂಟ್ ಮಾಲೀಕರು ಮೊದಲು ಈ ಖಾತೆ ಮಾಡಿಸಿದಾರಾ ಇಲ್ವೋ ಅದು ಮಾಡಲೇಬೇಕಾ. ಈ ಖಾತೆ ಇಲ್ಲದೆ ನೇರವಾಗಿ ಎ ಖಾತೆಗೆ ಕನ್ವರ್ಷನ್ ಆಗಲ್ಲ. OC ಇರುವ ಅಪಾರ್ಟ್ಮೆಂಟಿಗೆ ಎ ಖಾತೆ ಸಿಗುವ ಸಾಧ್ಯತೆ ಹೆಚ್ಚು. ಅಂದರೆ ಬಿಲ್ಡಿಂಗ್ ಡಿವಿಯೇಷನ್ ಇದ್ದರೆ ಪೆನಾಲ್ಟಿ ಬೀಳುತ್ತೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಇದೀಗ ಎಲ್ಲ ಪ್ರೊಸೆಸ್ ಆನ್ಲೈನ್ ಮೂಲಕ ಆಗುತ್ತೆ. ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗಬೇಕು. EPID ಫೆಚ್ ಆಗುತ್ತೆ. ಆಧಾರ್ಗೆ KYC ದಾಖಲೆಗಳ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ರಾಪರ್ಟಿ ಲೊಕೇಶನ್ ವೆರಿಫಿಕೇಷನ್ ಆಗಬೇಕಾಗುತ್ತೆ. ಆನ್ಲೈನ್ ಶುಲ್ಕ ಪಾವತಿಸಬೇಕಾಗುತ್ತೆ. ನಂತರ BBMP ಇನ್ಸ್ಪೆಕ್ಷನ್ ಮಾಡೋ ಚಾನ್ಸ್ ಇರುತ್ತೆ. ಅಪ್ರೂವಲ್ ಬಂದ ಮೇಲೆ ಕನ್ವರ್ಷನ್ ಶುಲ್ಕ ಪಾವತಿ ಮಾಡಿದರೆ ಎ ಖಾತಾವನ್ನು ಕೊಡ್ತಾರೆ. ಹಾಗಾದರೆ ಫೈನಲಿ ಎಷ್ಟು ಶುಲ್ಕ ಬೇಕಾಗುತ್ತೆ? ಸರ್ಕಾರದ ವಿಶೇಷ ಸ್ಕೀಮ್ ಪ್ರಕಾರ ಗೈಡೆನ್ಸ್ ಮೌಲ್ಯದ 2% ಮಾತ್ರ. ಆದರೆ ಈ ಸೌಲಭ್ಯ ಸೀಮಿತ ಅವಧಿಗೆ ಮಾತ್ರ ಇರಬಹುದು. ಅದರ ನಂತರ ಮತ್ತು ಶುಲ್ಕ ಏರಿಕೆ ಆಗುವಂಥ ಚಾನ್ಸಸ್ ಕೂಡ ಇದೆ.
ಎಚ್ಚರ ವಹಿಸಬೇಕಾದಂಥ ಸಂಗತಿ ಏನಪ್ಪ ಅಂತಂದರೆ, ಒಂದು ವಿಷಯ ಕ್ಲಿಯರ್ ಆಗಿರಲಿ, ಎಲ್ಲ ಬಿ ಖಾತಾ ಪ್ರಾಪರ್ಟಿಗಳು ಆಟೋಮೆಟಿಕ್ಕಾಗಿ ಎ ಖಾತಾ ಆಗಿ ಪರಿವರ್ತನೆ ಆಗಲ್ಲ. ಅರ್ಹತೆ ಪಡೀಲಿಕ್ಕೆ ಲೇಔಟ್ ಸ್ಟೇಟಸ್, ಕನ್ವರ್ಷನ್ ರೆಕಾರ್ಡ್, ತೆರಿಗೆ ಪಾವತಿ ದಾಖಲೆ, ವಯೋಲೇಷನ್ ಇರಬಾರ್ದು, ಬೆಂಬಲಿತ ಎಲ್ಲ ಸಂಬಂಧಪಟ್ಟ ದಾಖಲೆಗಳಿರಬೇಕಾಗುತ್ತೆ. ಹೀಗಾಗಿ ಏಜೆಂಟ್ಸ್ ಮಾತು ನಂಬಿಕೊಂಡು ಅವರಿಗೆ ದುಡ್ಡು ಕೊಟ್ಟು ಹಣವನ್ನು ಕಳ್ಕೊಳ್ಳಿಕ್ಕೆ ದಯವಿಟ್ಟು ಹೋಗಬೇಡಿ. ಈಗ ಸಾಮಾನ್ಯವಾಗಿ ಮಾಡುವಂತಹ ಕೆಲವು ತಪ್ಪುಗಳಿದು. ಫೇಕ್ ಡಾಕ್ಯುಮೆಂಟ್ ಅದನ್ನು ಅಪ್ಲೋಡ್ ಮಾಡುವಂಥದ್ದು, ಹಳೆ EC ಸಲ್ಲಿಸುವಂಥದ್ದು, ತೆರಿಗೆ ಪಾವತಿ ಮಾಡದೇ ಇರುವಂಥದ್ದು, ತಪ್ಪಾದ ಪ್ರಾಪರ್ಟಿ ಮ್ಯಾಕಿಂಗ್, DC ಕನ್ವರ್ಷನ್ ಇಲ್ಲದೆ ಇರುವಂಥದ್ದು, ಇದೆಲ್ಲ ನಿಮ್ಮ ಅರ್ಜಿ ರಿಜೆಕ್ಷನ್ಗೆ ಕಾರಣ ಆಗ್ಬೋದು. ಎ ಖಾತಾ ಆದಮೇಲೆ ಏನು ಲಾಭ ಅಂತ ಕೇಳ್ಬೋದು. ರೀಸೇಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಸುಲಭವಾಗಿ ಬ್ಯಾಂಕ್ ಲೋನ್ ಸಿಗುತ್ತೆ, ಮನೆ ಕಟ್ಬೋದು, ಕಟ್ಟಡದ ಅಪ್ರೂವಲ್ ಸುಲಭ ಆಗುತ್ತೆ, ಲೀಗಲ್ ಕ್ಲಾರಿಟಿ ಸಿಗುತ್ತೆ, ಪ್ರಾಪರ್ಟಿ ನಿಶ್ಚಿಂತೆಯಿಂದ ಇರ್ಬೋದು, ಖರೀದಿದಾರರಿಗೆ ವಿಶ್ವಾಸ, ನಿಮ್ಮ ಮುಂದೆ ಭವಿಷ್ಯದಲ್ಲಿ ಯಾವ ತಕರಾರು ಇರಲ್ಲ, ಸೇಲ್ ಮಾಡುವಾಗ ಈಸಿ ಆಗುತ್ತೆ, ಅದರ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಡಾಕ್ಯುಮೆಂಟ್ ಕ್ಲಿಯರ್ ಆಗಿದ್ದರೆ ಬೇರೆ ಯಾವ ತೊಂದರೆನೂ ಆಗಲ್ಲ. ಬೆಂಗಳೂರಿನಲ್ಲಿ ಬಿ ಖಾತಾ ಪ್ರಾಪರ್ಟಿ ಮಾಲಕರಿಗೆ ಇದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ಹಲವಾರು ವರ್ಷಗಳಿಂದ ಬಾಕಿ ಇದ್ದ ಪ್ರಾಪರ್ಟಿಗಳಿಗೆ ಈಗ ಅಧಿಕೃತವಾಗಿ ಲೀಗಲ್ ಸಿಸ್ಟಮ್ಗೆ ಬರುವ ಸಾಧ್ಯತೆ ಇದೆ. ಆದರೆ ದಾಖಲೆಗಳು ಸರಿಯಾಗಿ ಇರುವುದು ಅತ್ಯಂತ ಮುಖ್ಯ. ಹಾಗಾಗಿ ಅಪ್ಲೈ ಮಾಡುವ ಮೊದಲು ಪರಿಣಿತ ಲಾಯರ್ ಅಥವಾ ಪ್ರಾಪರ್ಟಿ ಡಾಕ್ಯುಮೆಂಟ್ ಎಕ್ಸ್ಪರ್ಟ್ ಬಳಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ಅನುಮಾನಗಳಿದ್ದರೆ ಕಮೆಂಟ್ ಮಾಡಿ. ಇದೇ ರೀತಿಯ ರಿಯಲ್ ಎಸ್ಟೇಟ್ ಲೀಗಲ್ ಅಪ್ಡೇಟ್ಸ್ಗಾಗಿ ವಿಶ್ವವಾಣಿ ಪ್ರಾಪರ್ಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.